ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತಿರೋದ್ರಿಂದ ಅನಕ್ಷರಸ್ಥ ಮಹಿಳೆಯರಿಗೆ ಮತ್ತು ಹಳ್ಳಿಯಲ್ಲಿರೋ ಮಹಿಳೆಯರಿಗೆ ಇದರಿಂದ ತುಂಬ ತೊಂದರೆ ಆಗುತ್ತೆ ಅನಿಸುತ್ತೆ. ಕೆಲವು ಆಧಾರ್ ಕಾರ್ಡಲ್ಲಿ ಹೆಸರುಗಳು ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಅವರು ಅಪ್ಡೇಟ್ ಎಲ್ಲ ಮಾಡಿಸೋದು ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ. ಮೊದಲೇ ಮಾಡಿಸ್ಕೊಳ್ಬೇಕಾದ್ರೆ ಯಾರ ಹತ್ರ ಗೊತ್ತಿರೋರ ಹತ್ರ ಹೇಳಿ ಅದು ಎಲ್ಲ ಪಡ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ಈ ರೀತಿ ಅಂದರೆ ಅವ್ರಿಗೆ ತುಂಬ ಅನನುಕೂಲ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಗೃಹಲಕ್ಷ್ಮಿ ಯೋಜನೆಯನ್ನು ರಾಜ್ಯ ಸರ್ಕಾರ ಮತ್ತೆ ಮರುಪರಿಶೀಲನೆ ಮಾಡಬೇಕು, ಅದನ್ನು ಮತ್ತೆ ಎನ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರಿಂದ ಎಷ್ಟೋ ಜನ ಮಹಿಳೆಯರಿಗೆ ಆ ಯೋಜನೆಯಿಂದ ವಂಚಿತರಾಗಬಹುದು ಅನ್ನೋದು ನನ್ನ ಒಂದು ಸ್ವಂತ ಅಭಿಪ್ರಾಯ. ಯಾಕೆ ಅಂತಂತಂದರೆ ಹಿಂದೆ ಎಲ್ಲ ರೇಷನ್ ಕಾರ್ಡ್ನ ಇಟ್ಕೊಂಡು ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಅದನ್ನು ಎನ್ರೋಲ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಇವತ್ತು ಸೈಬರ್ಗೆ ಹೋಗಿ ಮಾಡಬೇಕು ಅಂತ ಒಬ್ಬ ಮನೆ ಯಜಮಾನಿ ವಯಸ್ಸಾದವಳಾದರೆ ಆಕೆ ಹೇಗೆ ಹೋಗಿ ಸೈಬರ್ಗೆ ಹೋಗಿ ಎನ್ರೋಲ್ ಮಾಡಲಿಕ್ಕಾಗ್ತದೆ. ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡ್ದಲೇ ಅವ್ರ ಹತ್ರ ಇರ್ತಕ್ಕಂಥ ಡಾಟಾ ಬೇಸ್ ಮೇಲೇ ಅವ್ರು ಅದನ್ನು ಮರುಪರಿಶೀಲನೆ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಕ್ಬೇಕು ಸರ್, ಹಾಕ್ಬಿಟ್ಟು ಈಗ ಸತ್ತಿರೋರು ಕೆಟ್ಟಿರೋರು ದುಡ್ಡು ತಗೊಂತಿದ್ದಾರಲ್ಲ, ಅದು ಬೇರೆಯವ್ರಿಗೆಲ್ಲ ಉಪಯೋಗ ಆಗುತ್ತೆ, ಬರ್ದಿದ್ದವ್ರಿಗೆಲ್ಲ ಉಪಯೋಗ ಆಗುತ್ತೆ. ಬರ್ದಿದ್ದವರೆಲ್ಲ ತಗೊತಿದ್ದಾರೆ. ಒಟ್ಟಿಗೆ ತರಕಾರಿ ವ್ಯಾಪಾರಿಗಳು, ಬೀದಿಲಿ ಇರೋರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಅನುಕೂಲ ಮಾಡೋರು ಮಾಡ್ಕೊತಿದ್ದಾರೆ, ಅನನುಕೂಲ ಮಾಡೋರು ಮಾಡ್ಕೊತಿದ್ದಾರೆ. ಸೊ ನೀವು ಯಾವ ರೀತಿ ಅನುಕೂಲ ಪಡ್ಕೊಂಡಿದ್ದೀರಿ ಮೇಡಮ್ ಇದರಿಂದ? ಗೃಹಲಕ್ಷ್ಮಿ ಹಣದಿಂದ ನೀವು ಯಾವ ರೀತಿ ಅನುಕೂಲ ಪಡ್ಕೊಂಡಿದ್ದೀರಿ? ಅದು ಯಾವ ರೀತಿ ಅಂದರೆ ಬಿಟ್ಟಿಟ್ಟು ಬೇಕಾದಾಗ ಯೂಸ್ ಮಾಡ್ಕೊತೀವಿ ಸರ್. ತಗೊಂಡಿದ್ದೀವಿ ಸರ್, ಯೂಸ್ ಆಗಿದೆ. ಅದರಿಂದ ದಿನಕ್ಕೆ ಇನ್ವೆಸ್ಟ್ ಮಾಡಿ ಅದರಿಂದ ಇನ್ಕಮ್ಮು ತೆಗೆದಿದ್ದೀವಿ. ಆ ಥರ ಯೂಸ್ ಆಗಿದೆ. ಮತ್ತು ಈಗ ಅರ್ಜಿ ಹಾಕೋಕ್ಕೆ ಕೇಳ್ತಾ ಇದ್ದಾರೆ. ಓಡಾಡಿಲ್ಲ ಅಂತಾರೆ ಏನು ಮಾಡ್ತಾರೆ ಸರ್? ನಮ್ಮಂಥವ್ರು ಹಾಕ್ತೀವಿ. ಈಗ ವಯಸ್ಸಾದರು, ಹ್ಯಾಂಡಿಕ್ಯಾಪ್ಸು, ಎದ್ದೇಳಕ್ಕೆ ಆಗದೆ ಇರೋಂಥವ್ರು ಅವರೆಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಸರ್ಕಾರ ಕೇಳ್ತೀವಿ. ಮರು ಅರ್ಜಿ ಬೇಡ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೆಲವರೆಲ್ಲ ಅನಕ್ಷರಸ್ಥರಿರ್ತಾರೆ, ಅವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ವಯಸ್ಸಾದವರು ಇರ್ತಾರೆ, ಹಿರಿಯ ನಾಗರಿಕರು, ಅಂಥವರಿಗೆ ಭಾಳ ಕಷ್ಟ ಆಗುತ್ತೆ. ಮೊದಲಿನ ರೀತಿಯಲ್ಲೇ ಇದು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಅವರಿಗೆ. ಈಗ ಸಾಕಷ್ಟು ಜನ ಈ 2000ದಿಂದ ಲಾಭವನ್ನು ಪಡ್ಕೊಂಡಿದ್ರು ಅಂತಕ್ಕಂಥ ಮಾತಿದೆ. ಸೊ ನೀವೇನು ಹೇಳ್ತೀರಿ? ಲಾಭ ಪಡ್ಕೊಂಡಿದ್ದಾರೆ ಕೆಲವರು. ಹಿರಿಯ ನಾಗರಿಕ ಅವರಿಗೆಲ್ಲ ದುಡ್ಡಿಂದು ಇದೇ ಇರಲ್ಲ, ಅವ್ರಿಗೆ ವೇತನ ಬರ್ತಾ ಇರಲ್ಲ ಅಥವಾ ಮಗ ಕೊಡ್ತಾ ಇರಲ್ವ, ಅಂಥ ಪರಿಸ್ಥಿತಿಲಿ 2000 ರೂಪಾಯಿ ಅವರಿಗೆ ಅನುಕೂಲ ಆಗುತ್ತೆ. ಅವ್ರದ್ದು ಏನಕ್ಕೋ ಒಂದು ಮಾತ್ರೆ ಖರ್ಚಿಗೆ ಏನಕ್ಕಾದ್ರೂ ಆಗುತ್ತೆ ಅವರಿಗೆ. ಮತ್ತು ಕೆಲವೊಬ್ಬರು ಬಾಡಿಗೆ ಕಟ್ಟೋಕ್ಕೂ ದುಡ್ಡಿರಲ್ಲ, ಅಂಥವರಿಗೆ ಉಪಯೋಗ ಆಗುತ್ತೆ. ನಾವೀಗ ಅದು ಸಲ್ಲಿಸ್ಬೇಕು ಅನ್ಕೊಂಡಿದ್ದೀವಿ. ಮುಂದಿನ ತಿಂಗಳು ನಮಗೆ ಹೋದ ತಿಂಗಳು 2000 ರೂಪಾಯಿ ಬಂದಿದೆ ನಂಗೆ ದುಡ್ಡು. ಆಲ್ರೆಡಿ ತಗೊಂಡಿದ್ದೀವಿ ದುಡ್ಡು, ನಾವು ಗೃಹಲಕ್ಷ್ಮಿ ದುಡ್ಡು నేను ಉಪಯೋಗ ಪಡ್ಕೊಂಡಿದ್ದೀವಿ, ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ನಾವು ತಗೊಂಡು ಏನಾರು ಮನೆಗೆ ಏನಾರು ತಗೊಂಡು ಫ್ರಿಜ್ಜು ಎಲ್ಲ ತಗೊಂಡಿದ್ದೀವಿ ನಾವು. ಈಗ ಸರ್ಕಾರ ಹೇಳ್ತಿದೆ ಮತ್ತೆ ಅರ್ಜಿ ಹಾಕಿ ಅಂತ, ಇದಕ್ಕೇನು ಹೇಳ್ತೀರಿ ನೀವು? ಅದೇ ಸರ್ಕಾರ ಹೇಳ್ದಂಗೆ ನಾವು ಅರ್ಜಿ ಹಾಕಿದ್ರೆ ಆಯ್ತು ಸರ್. ಈಗ ಹಾಕಿದ್ರೆ ಬರುತ್ತೆ ಅಂದಮೇಲೆ ಹಾಕೋಕ್ಕೇನು ಸರ್, ಈಗ ಹಾಕ್ಲೇಬೇಕಲ್ಲ ನಾವು. ಹಾಗಾಗಿ ನಾವು ಅಪ್ಲೈ ಮಾಡ್ತೀವಿ. ಆಗಿತ್ತು ಅಂತನಕ್ಕಿಂತ ಈಗ ಬಂದ ಕೈಲಿ ಕೊಟ್ಟು ಎಡದ ಕೈಲಿ ಇಸ್ಕೊಂಡಂಗಾಯಿತು. ಈಗ ಬಸ್ಸು ಫ್ರೀ ಅಂತ ಬಿಟ್ಟರು. ಏನು ನಾವು ಹೋಗೋರ್ಗಂತ ಬರೀ ಗಾರೆ ಕೆಲಸ ಅವ್ರು ಏನಾಗ್ತಾರೆ, ಏನು ಅಂತ ಉಪಯೋಗಕ್ಕೆ ಅಂತ ಹೇಳೋಕ್ಕಾಗಲ್ಲ, ಉಪಯೋಗ ಆಗಿತ್ತಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಹಂಗೆ ಯಾವ ರೀತಿ ಹೇಳೋಕ್ಕೂ ಕಷ್ಟ. ಈಗ ನಿಮಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು, ಇತ್ತೀಚೆಗೆ ಬಂದಿತ್ತಲ್ವ ಗೊತ್ತಿಲ್ಲ. ನಿಂತಿತ್ತಂತೆ ನೋಡಿ. ನಾನು ಅದು ನನ್ನ ಮಗನ ಮೊಬೈಲಲ್ಲಿ ಇದು ಮಾಡಿದ್ದೀನಿ. ಹಂಗಾಗಿ ಈಗ ಅರ್ಜಿ ಹಾಕು ಅಂತ ಹೇಳ್ತಾರೆ. ಈಗ ವಯಸ್ಸಾದವ್ರು ಇರ್ತಾರೆ, ಏನು ಮಾಡ್ತೀರಾ? ಹಾಕ್ತೀವಿ. ಅವ್ರನ್ನೆಲ್ಲ ಹೆಂಗೆ ಕರ್ಕೊಂಡು ವಯಸ್ಸಾದವ್ರನ್ನೆಲ್ಲ ಎಲ್ಲಿ ಕರ್ಕೋಕ್ಕಾಗುತ್ತೆ? ಈಗ ಅವಾಗ ಈಗ ಯಾಕೆ ಕೆಲವರು ಹ್ಯಾಂಡಿಕ್ಯಾಪ್ ಇರ್ತಾರೆ, ಕೆಲವರು ವಯಸ್ಸಾಯ್ತು, ಕಣ್ಣು ಕಾಣಿಸಲ್ಲ. ಈಗ ಯಾರು ಉದಾಹರಣೆ ನಮ್ಮ ಅಮ್ಮಗೆ ತಿರ್ಗಾಡಕ್ಕಾಗಲ್ಲ, ಕಣ್ಣು ಕಾಣಿಸಲ್ಲ. ಅಮ್ಮ ಹೆಂಗೆ ಬರೋಕ್ಕಾಗುತ್ತೆ? ಮತ್ತೆ ಹೆಂಗೆ ಇದು ಮಾಡೋಕ್ಕಾಗ ಸರಿಯಾಗುತ್ತೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.